ತುಮಕೂರು ಜಿಲ್ಲೆ ಶಿರಾ ತಾಲೂಕು ಲಕ್ಕನಹಳ್ಳಿ ಸರ್ಕಾರಿ ಬಾಲಕರ ವಸತಿ ನಿಲಯದಲ್ಲಿ ಆಹಾರ ಸೇವನೆಯಿಂದ ವ್ಯತ್ಯಾಸವಾಗಿ ಸುಮಾರು 20ಕ್ಕೂ ಹೆಚ್ಚು ಮಕ್ಕಳು ಆರೋಗ್ಯದಲ್ಲಿ ಏರುಪೇರು. ಕರಿದಾಸರಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಶಿರಾ ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡಲಾಯಿತು. ಸದ್ಯದ ಪರಿಸ್ಥಿತಿಯಲ್ಲಿ ಭಾರೀ ಅನಾಹುತದಿಂದ ಮಕ್ಕಳು ಪಾರಾಗಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ. ಸಿಸ್ಟರ್ ಅದು ಫುಡ್ ಆಗಿದೆ ಡೇಟಾ ಚೆಕ್ ಹೋಗ್ಬಿಟ್ರೆ ಫೋನ್ ಮಾಡಿಸಿ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ. ಇನ್ನೂ ಸೀರಿಯಸ್ ಆಗಿ ಬನ್ರಿ. ರೂಪರ್ಷ ಬಾಂಬೆ ಇಲ್ಲ ಒಂದು ನಿಮಿಷ ಬಾಂಬೆ ಇಲ್ಲ ಯಾರು ಬಿಡ್ರಪ್ಪ ಸಿಸ್ಟರ್ ಬಾಂಬ ಸಿಸ್ಟರ್ ಇನ್ನೊಂದು ಬರ್ತಾ ಇದೆಯಾ? ಹೋಗಿ ಸಿಸ್ಟರ್ ಯಾವುದು ಶಿರಾ ಬರ್ತದೆ ಕರ್ಕೊಂಡು ಹೋಗಿ ಸಿಸ್ಟರ್ ಫೋನ್ ಮಾಡಿ ನನಗೆ ಮಾತಾಡ್ತೀನಿ. ಫುಡ್ ಪಾಯ್ಸನಿಂಗ್ ಕರ್ಕೊಂಡು ಹೋಗಿ ಲೇಟ್ ಆಯ್ತಾ? ಅಲ್ಲ ಹುಡುಗರಿಗೆಲ್ಲ ಬಹಳ ಜನ ಸೀರಿಯಸ್ ಆಗಿದೆ ಹಾಸ್ಪಿಟಲ್ ಇದ್ದಾರೆ. ಸರ್ ಏನಾಗಿದೆ ಸರ್? ಸರ್ ನನ್ನ ಹೆಸರು ಡಾಕ್ಟರ್ ಕಾಂತರಾಜ್ ಅಂತ ಸರ್. ಈ ಒಂದು ತೀರ್ಥಲ್ ಮೆಡಿಕಲ್ ಹಾಸ್ಪಿಟಲ್ ಸರ್. ನಾನು ನಿನ್ನೆ ನೈಟು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಟೋಟಲ್ 10-20 ಮಕ್ಕಳು ನಾನ್ ವೆಜ್ ತಿಂದಿದ್ದಾರೆ, ಅಂದರೆ ಚಿಕನ್ ತಿಂದಿದ್ದಾರೆ. ಆ ಚಿಕನ್ ತಿಂದಾದ್ಮೇಲೆ ಬೆಳಿಗ್ಗೆ ಅವರಿಗೆ ಜಾಸ್ತಿ ಲೂಸ್ ಮೋಷನ್ ಆಯಿತು, ಯಾವುದಾದ್ರು ವಾಂತಿ ಆಯಿತು, ಸ್ವಲ್ಪ ಹೊಟ್ಟೆ ನೋವು, ಸುಸ್ತಿನ ಶಕ್ತಿ ಆಯಿತು ಅಂತ ಬಂದಿದ್ದಾರೆ ಸರ್. ನಮ್ಮ ಹಾಸ್ಪಿಟಲ್ ಟೋಟಲಿ 15-18 ಜನ ಬಂದಿದ್ದಾರೆ. 15 ಜನಕ್ಕೆ ನಾವೆಲ್ಲ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಏನು ಕೊಡಬೇಕೆಲ್ಲ ಕೊಟ್ಟಿದ್ವಿ. ಫಸ್ಟ್ ನಾನು ಟಿ.ಗೆ ಮಾಹಿತಿ ಕೊಟ್ಟಿದ್ದೆ, ನಮ್ಮ ಸೀನಿಯರ್ ಶಂಕರ್ ಇದು ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಸಕ್ಸಸ್ ಆಗಿದೆ. ಯಾವುದೋ ಅಂಥದ್ದು ಗಾಬರಿ ಅಗತ್ಯ ಇಲ್ಲ. ಆದಷ್ಟು ನಾನು ಈಗ ಸದ್ಯಕ್ಕೆ ಒಂದು ಆಂಬುಲೆನ್ಸಲ್ಲಿ ಒಂದು 8-10 ಜನ ಕಳ್ಸಿಕೊಟ್ಟಿದ್ದೀನಿ. ನಾನು ಡೈರೆಕ್ಟ್ ಶಿರಾಗೆ ನಾನು ಫೋನ್ ಮಾಡಿದ್ದೀನಿ. ಅಲ್ಲಿ ತುಂಬ ಇನ್ನೊಂದು 2-3 ಸೀರಿಯಸ್ ಆಗಿದ್ರೆ ಅದು ಇನ್ನೊಂದು ಆಂಬುಲೆನ್ಸ್ ಫೋನ್ ಮಾಡಿದ್ದೀನಿ. ಅದು ಡೈರೆಕ್ಟಾಗಿ ಶಿರಿಂದ ಬರ್ತದೆ. ಇದು ಈಗ ಆಂಬುಲೆನ್ಸ್ ಹುಲಿಗೊಂಟಲ್ಲಿದೆ ಸರ್. ಯಾವುದೇ ಕಾರಣಕ್ಕೆ ಏನು ತೊಂದರೆ ಆಗಿಲ್ಲ. ಅದು ಗೌರ್ಮೆಂಟ್ ಹಾಸ್ಟೆಲ್ ಅಲ್ವಾ? ಹಾಂ, ಅದಕ್ಕೆ ಥರ ಆಗಿರೋದು ಸರ್. ಅದೇ ಯಾವ ಥರ ಗೌರ್ಮೆಂಟ್ ಆ್ಯಕ್ಚುಲಿ ನಮಗೆ ನಾವು ಸಸ್ಪೆಂಡ್ ನಾವು ಫುಡ್ ಸ್ಯಾಂಪಲ್ ಕಳ್ಸಾದ್ರೆ ನಮ್ಗೆ ಪಕ್ಕ ಗೊತ್ತಾಗುತ್ತೆ ಎಲ್ಲಿದೆ ಅಂತ. ಈಗ ನಮ್ಮದು ಕೈಲಿ ಬಂದು ಫುಡ್ ಪಾಯ್ಸನ್ ಅಂತ ಬರುತ್ತೆ. ಎನಿ ಹೋ ವಾಂತಿ ಬೇದಿ ಹೊಟ್ಟೆ ನೋವು, ದಟ್ಸ್ಕಾಲ್ ಟ್ರೀಟ್ಮೆಂಟ್ ಇಂಗ್ಲೀಷನ್ನು G ಅಂತ ಹೇಳ್ತೀವಿ. ದಟ್ಸ್ ಗ್ಯಾಸ್ಟ್ರೋಎಂಟರಿಟಿಸ್ ಸಿವಿಯರ್ ಡಿಹೈಡ್ರೇಷನ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಎಲ್ಲ ಸಕ್ಸಸ್ ಆಗಿರುತ್ತೆ. ಇನ್ನೊಂದಿಬ್ಬರು ಮಕ್ಕಳಿದ್ದಾರೆ, ಅವರು ಸ್ಟೇಬಲ್ ಆಗಿದ್ದಾರೆ. ಅವರು ನಾನು ಇರೋದ್ರಲ್ಲಿ ಫೋನ್ ಮಾಡಿದ್ದೀನಿ. ಶಿರಾಯಿಂದ ಹುಲಿಕಂಡು ಆಂಬುಲೆನ್ಸ್ ಬರ್ತದೆ, அந்த ನಿಯರ್ ಹುಲಿಕಂಡು ಬರ್ತದೆ. ಮುಖ್ಯ ಹೊಲ್ಸ್ಕೊಂಡು ಸರ್ ಅಂತ ಅವಸ್ಥೆ ಏನೆಲ್ಲ ಚೆನ್ನಾಗಿದೆ ಸರ್. ಏನು ತೊಂದರೆ ಎಲ್ಲ ಮಕ್ಕಳು ಚೆನ್ನಾಗಿ, ಏನು ತೊಂದರೆ ಇಲ್ಲ ಸರ್. ಅದೇ ಇವಾಗ ಶಿರಾಕ್ಕೆ ಹೋಗಿರೋ ರೆಫರ್ ಮಾಡಿರುವಂತಹ ಮಕ್ಕಳು ಎಷ್ಟಿದ್ದಾರೆ? ಸೀರಿಯಸ್ ಆಗಿರೋ ಕೇಸ್ಗಳು? ಸೀರಿಯಸ್ ಸಿವಿಯರ್ ಕೇಸ್ ಯಾವನ ಇದಾವ? ಟೋಟಲ್ ಒಂದು 2 ಕೇಸ್ ಸೀರಿಯಸ್ ಇತ್ತು ಸರ್. ಅದಕ್ಕೆ ನಾನು ಅವ್ರಿಗೆಲ್ಲ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನಾವು ಲೆಟರ್ ಬರೆದಿಟ್ಟು ಕಳ್ಸಿದ್ದೆ ಸರ್. ಇಬ್ಬರು ಸೀರಿಯಸ್ ಆಗಿದೆ ಸರ್, ಮಿಕ್ಕಿದ ಸ್ಟೇಬಲ್ ಇತ್ತು ಸರ್. ಜಾಸ್ತಿ ವಾಂತಿ ಬೇದಿ ಜೀವಿತ ಸಿವಿಯರ್ ಡಿಹೈಡ್ರೇಷನ್ ಸರ್.